ನಮಸ್ಕಾರ ಎಲ್ಲರಿಗೂ. ಸೊ ಇದೊಂದು ಸಣ್ಣ ವ್ಲಾಗ್ ಆ್ಯಕ್ಚುಲಿ, ಆದರೂ ಲೆಂತ್ ಸ್ವಲ್ಪ ದೊಡ್ಡನೇ ಇದೆ. ಸೊ ಈ ವ್ಲಾಗ್ ಆಲ್ ಅಬೌಟ್ ನಮ್ಮ ಒಂದು ಸಣ್ಣ ಟ್ರಿಪ್ಪಿನ ಬಗ್ಗೆ. ಆ್ಯಕ್ಚುಲಿ ಸಣ್ಣದೇ, ಆದರೆ ಆ ಸಣ್ಣ ಟ್ರಿಪ್ಪಲ್ಲೂ ನಾವು 5 ಪ್ಲೇಸ್ನ ವಿಸಿಟ್ ಮಾಡಿದ್ವಿ. ಸೊ ಈ ಟ್ರಿಪ್ಪಿಗೋಸ್ಕರ ನಾನು ಸ್ಪೆಷಲಿ ಬೆಳಗ್ಗೆ 5:30ಗೆ ಎದ್ದಿದ್ದೆ. ಅದಕ್ಕೋಸ್ಕರ ನಮ್ಮ ಟ್ರಿಪ್ಪು ಮಧ್ಯಾಹ್ನ 11 ಗಂಟೆ ಒಳಗೆ ಮುಗೀತು. 11 ಗಂಟೆ ಒಳಗೆ 5:30ಗೆ ಎದ್ದು ನಾವು 6:30 7 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ. 7 ಗಂಟೆಗೆ ಹೋದವ್ರದ್ದು 11 ಗಂಟೆ ಅಷ್ಟೊತ್ತಿಗೆ ಮುಗಿದ್ಬಿಟ್ಟಿತ್ತು ನಮ್ಮ ಟ್ರಿಪ್ಪು. ಸೊ ನಮ್ಮ ಟ್ರಿಪ್ಪಲ್ಲಿ ನಾವು ಮೊದಲು ಹೋಗಿದ್ದು ಸಹಸ್ರಲಿಂಗ, ಶಿರಸಿ ಹತ್ರ ಇರೋ ಸಹಸ್ರಲಿಂಗ. ಸುತ್ತಮುತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋರಿಗೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ ಸಹಸ್ರಲಿಂಗ. ಸ್ಪೆಷಲ್ ಹೋಗ್ಲಿಕ್ಕೆ ರೀಸನ್ ಏನು ಅಂದರೆ, ಫಸ್ಟ್ ರೀಸನ್ ಏನು ಅಂದರೆ, ತುಂಬ ಬೆಳಗ್ಗೆ ಹೋಗಿದ್ದಕ್ಕೆ ಸೀನರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗಿದ್ದು. ಆ್ಯಂಡ್ ಶಿರ್ಸಿಯಲ್ಲಿ ಸ್ವಲ್ಪ ಸೆಕೆ ಇರೋದಕ್ಕೆ ಬೆಳಗ್ಗೆ ಎದ್ದಾಗ ಹೋದಾಗ ಸ್ವಲ್ಪ ಚಳಿ ಇರುತ್ತೆ, ತಂಪಿರುತ್ತೆ ಅಂತ ಹೇಳಿ ಹೋಗಿದ್ದು. ಹಂಗೆ ಆಯಿತು, ಬಟ್ ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಓಕೆ, ನಮ್ಮೂರಲ್ಲೇ ಅಷ್ಟೇ, ಅದು ಚೆನ್ನಾಗಿರುತ್ತೆ. ಸೊ ಇದ್ರ ಒಂದು ಸಣ್ಣ ಇತಿಹಾಸದ ಬಗ್ಗೆ ಕೇಳಿ ಬರೋಣ. ಕೇಳೋದು ಅಂದರೆ ನಾನೇ ಹೇಳ್ತೀನಿ, ಕೇಳ್ತಾ ಇರಿ. ಸೊ ಈ ಪ್ಲೇಸ್ ಇರೋದು ಶಾಲ್ಮಲಾ ನದಿಯಲ್ಲಿ. ಶಾಲ್ಮಲಾ ನದಿಯಲ್ಲಿರೋ ಕಲ್ಲು ಬಂಡೆಗಳ ಮೇಲೆ ತುಂಬ ಲಿಂಗಗಳು ಆ್ಯಂಡ್ ನಂದಿ ವಿಗ್ರಹಗಳನ್ನು ಎಲ್ಲ ಕೆತ್ತಿರೋದಕ್ಕೆ ಈ ಪ್ಲೇಸಿಗೆ ತುಂಬ ಇದ್ದಾವೆ, ಲೆಕ್ಕಕ್ಕಿಲ್ಲದೆ ಇರೋಷ್ಟು ಇದ್ದಾವೆ ಆ್ಯಕ್ಚುಲಿ. ಆದರೆ ಈಗ ಲೆಕ್ಕಕ್ಕೆ ಸಿಗೋದಿಲ್ಲ, ಯಾಕಂದರೆ ತುಂಬಾ ನೀರಿನ ಫೋರ್ಸಿಗೆ, ಪ್ರಳಯ ಅದು ಇದು ತುಂಬ ಮಳೆ ಎಲ್ಲ ಬಂದಾಗ ತುಂಬ ನೀರು ಹರಿದು ತುಂಬ ಹೋಗಿದ್ದಾವೆ, ತುಂಬಾ ಹೋಗಿದ್ದಾವೆ, ಕಾಣೋದಿಲ್ಲ ಈಗ ಆ್ಯಕ್ಚುಲಿ. ಬಟ್ ಆಗಿನ ಕಾಲದಿಂದನೂ ತುಂಬಾ ಇತ್ತು ಅಂತ ಹೇಳಿ ಮಾತಲ್ಲಿ ಇದೆ. ಸೊ ಅಲ್ಲಿ ಕೆತ್ತಿರೋದಕ್ಕೆ ಈಶ್ವರ ಮತ್ತು ನಂದಿ ವಿಗ್ರಹಗಳನ್ನು ಕೆತ್ತಿರೋದಕ್ಕೆ ಅದಕ್ಕೆ ಸಹಸ್ರಲಿಂಗ ಅಂತ ಹೇಳಿ ಹೆಸರು ಸಹಸ್ರಲಿಂಗ ಅಂತ ಹೇಳಿ. ಅದು ಯಾಕೆ ಹಂಗೆ ಹೇಳ್ತಾರೆ ಅಂದರೆ, ಮುಂಚೆ ಎಲ್ಲ ಹೇಳ್ತಿದ್ರು ಸಹಸ್ರ ಲಿಂಗಗಳಿದ್ವು ಅಂತ, ಆದರೆ ಕೆಲವೊಬ್ರು ಹೇಳ್ತಾರೆ ಇಲ್ಲ, ಸಹಸ್ರಕ್ಕಿಂತ ಜಾಸ್ತಿನೇ ಇದ್ವು, ಜನ ಸಹಸ್ರ ಅಂತ ಲೆಕ್ಕ ಮಾಡ್ತಾರೆ ಅಂತ ಹೇಳಿ. ಇನ್ನು ಕೆಲವೊಬ್ರು ಹೇಳ್ತಾರೆ ರಾಜ ಸುತ್ತಲಿನ ಜನರನ್ನು ಕಾಪಾಡೋಕ್ಕೋಸ್ಕರ ಶಿವನಿಗೆ ಮೊರೆ ಹೋಗಿ ಸಹಸ್ರಲಿಂಗಗಳನ್ನು ಕೆತ್ತಿಸಿ ಅಲ್ಲಿ ಸ್ಥಾಪನೆ ಮಾಡ್ತಾನೆ ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ. ಕಥೆಗಳು ತುಂಬಾ ಇದ್ದಾವೆ. ಇನ್ನು ಬೇರೆ ವ್ಲಾಗ್ಗಳೆಲ್ಲ ನೋಡಿದ್ರೆ ಅಲ್ಲೂ ಕಥೆಗಳು ತುಂಬಾ ಸಿಗ್ತವೆ. ಯಾವುದು ಅಂತ ಹೇಳಿ ಡಿಸೈಡ್ ಮಾಡೋದು ಇಲ್ಲ ಅಷ್ಟೇ. ಬಟ್ ಇದೆಲ್ಲ ನಂಬಿಕೆಗಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ಸು ಈ ಪ್ಲೇಸು ಸೋಂದಾ ಮತ್ತು ಸ್ವರ್ಣವಲ್ಲಿ ಮಠಕ್ಕೆ ಹತ್ತಿರ ಆಗಿ ಇದೆ. ಮತ್ತು ಸುತ್ತಮುತ್ತ ತುಂಬಾ ಪ್ಲೇಸಸ್ಗಳಿದ್ದಾವೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಮತ್ತೆ ಮುಂದೆ 2 ದೇವಸ್ಥಾನಗಳೆಲ್ಲ ಬರುತ್ತೆ, ಅದೆಲ್ಲರೂ ಈ ಪ್ಲೇಸಿಗೆ ತುಂಬಾ ಹತ್ತಿರ. ನಮ್ಮ ಊರಲ್ಲಿ ಆ್ಯಕ್ಚುಲಿ ತುಂಬಾ ದೇವಸ್ಥಾನಗಳಿದೆ, 400 ವರ್ಷ ಹಳೆ ದೇವಸ್ಥಾನಗಳೆಲ್ಲ ಇದ್ದಾವೆ. ನಮಗೆ ಈಗೀಗ ಗೊತ್ತಾಗ್ತಾ ಇದೆ, ಅದು ಹಾಗಂತೂ ಗೊತ್ತಿರಲಿಲ್ಲ. ಬಟ್ ಗೊತ್ತಾದ ಟೈಮಲ್ಲಿ ನಾವು ಬ್ಲಾಗ್ ಮಾಡಿ ಹಾಕ್ತಾ ಇದ್ದೀವಿ. ಸೊ ಇದು ಕೆಳದಿ ನಾಯಕರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳಿ ಹೇಳ್ತಾರೆ. ಅಂದರೆ ಈಗ ಅದನ್ನು ಸ್ಥಾಪನೆ ಮಾಡಿದ್ದು, ಬಂಡೆಗಳ ಮೇಲೆ ಕೆತ್ತಿಸಿ ಸ್ಥಾಪನೆ ಮಾಡಿದ್ದು ಕೆಳದಿ ನಾಯಕರ ಕಾಲದಲ್ಲಿ ಮಾಡಿದ್ದು ಅಂತ ಹೇಳಿ ಮಾತಲ್ಲಿ ಜನ ಹೇಳ್ತಾರೆ. ಈ ಪ್ಲೇಸು ಶಿರಸಿಯಿಂದ ಆ್ಯಕ್ಚುಲಿ 15 ಕಿಲೋಮೀಟ್ರ್ ಇದೆ, 15 ಅಥವಾ 16 ಕಿಲೋಮೀಟ್ರ್ ಇರ್ಬೋದು ಮೇನ್ ಶಿರಸಿಯಿಂದ. ಸೊ ಇದ್ರ ಬಗ್ಗೆ ನಾನು ಸಣ್ಣದಾಗಿ ಹೇಳಿದೆ, ಓಕೆ. ಬಟ್ ಡೀಟೇಲ್ಸ್ ಆಗಿ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ, ಅದನ್ನು ನೀಟಾಗಿ ಓದಿ. ಇದು ಕೂಡ ಒಂದು ಕತೆ ಅಂತಲೇ ಹೇಳ್ತಾರೆ, ಮಹಾಭಾರತ ಕಾಲದ ಕತೆ ಕೂಡ ಇದಕ್ಕೆ ಅಟ್ಯಾಚ್ ಆಗಿದೆ, ಅದು ನನಗೆ ಈಗ ಗೊತ್ತಾಯಿತು. ಸೊ ಅದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಮಿಸ್ ಮಾಡಿದೆ, ವಿಡಿಯೋನ ಪಾಸ್ ಮಾಡಿ ಅದನ್ನು ಓದಿ ಕಂಟಿನ್ಯೂ ಮಾಡಿ, ಯಾಕಂದರೆ ಹೇಳ್ತಾ ಹೋದರೆ ತುಂಬಾ ಹೊತ್ತು ಹಿಡಿಯುತ್ತೆ. ಸೊ ಅದಕ್ಕೆ ನಾನು ಇದನ್ನು ಸಣ್ಣದಾಗಿ ಆ ವಿಡಿಯೋನೇ ಹಾಕ್ಬಿಡ್ತೀನಿ ಇದರಲ್ಲಿ, ಓಕೆ. ಸೊ ಇದು ಒಂದು ಸ್ಟೋರಿ ಕೂಡ ಹೌದು ಇದ್ರದ್ದು. ಸೊ ಇದು ಈ ಇನ್ಫಾರ್ಮೇಷನ್ನ ಪಾಸ್ ಮಾಡೇ ಓದಬೇಕು ನೀವು, ಯಾಕಂದರೆ ಇದನ್ನು ಪೂರ್ತಿ ಓದಬೇಕಾಗಿದೆ, ಇಷ್ಟೊಂದು ಸ್ಟೋರಿ ಇದೆ. ಸೊ ಇಷ್ಟಾಗಿತ್ತು ಮೋಸ್ಟ್ಲಿ ಸಹಸ್ರಲಿಂಗ ವ್ಲಾಗ್ ನಮ್ಮದು. ಲಿಂಗಗಳನ್ನು ಸ್ವಲ್ಪ ಪೂಜೆ ಮಾಡಿ ನಾವು ವಾಪಸ್ ಹೊರಟ್ವಿ ನೆಕ್ಸ್ಟ್ ಪ್ಲೇಸಿಗೆ. ನೆಕ್ಸ್ಟ್ ಪ್ಲೇಸ್ ನಮ್ಮನ್ನು ಕಾಯ್ತಾ ಇತ್ತು. ತುಂಬಾ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ನಮ್ಮಲ್ಲಿ. ಆ್ಯಕ್ಚುಲಿ ನಮ್ಗೆ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ, ಈಗ ಎಕ್ಸ್ಪ್ಲೋರ್ ಮಾಡಿದಾಗೂ ಗೊತ್ತಾಗ್ತಾ ಇದೆ. ಸೊ ನಮಗೆ ಸಹಸ್ರಲಿಂಗದಲ್ಲಿ ಸ್ವಲ್ಪ ಜನ ಸಿಕ್ಕಿದ್ರು, ಅವರಿಗೆಲ್ಲ ಮಾತಾಡಿಸಿ ಅವರಿಗೆಲ್ಲ ಡೈರೆಕ್ಷನ್ ಹೇಳಿ ಇಂತಿದೆ ಅಂತ ಹೇಳಿ ನಾವೇ ಹೇಳಿ ಬಂದ್ವಿ ಕಡೆಗೆ. ನಮ್ಮ ನೆಕ್ಸ್ಟ್ ಪ್ಲೇಸು ಹುಣಸೆಹೊಂಡ. ಒನ್ ಆಫ್ ದ ಹಳೆಯ ದೇವಸ್ಥಾನಗಳಲ್ಲಿ ಇದು ಒಂದು, ಶಿರಸಿಯಲ್ಲಿರೋದು 400 ವರ್ಷ ಹಳೆಯ ದೇವಸ್ಥಾನ ಇದು. ಅಲ್ಲಿ ಓದಿದ ಮೇಲೆ ಗೊತ್ತಾಯಿತು, ವೆಂಕಟರಮಣ ದೇವಸ್ಥಾನ. ಸೊ ಇದ್ರ ಬಗ್ಗೆನೂ ಆರ್ಟಿಕಲ್ ಸಿಕ್ಕರೆ ಅದನ್ನು ಕೂಡ ಹಾಕ್ತೀನಿ, ಪಾಸ್ ಮಾಡಿ ಓದಿ. ಯಾಕಂದರೆ ನಾನು ಹೇಳೋದಷ್ಟು ತಪ್ಪಾಗೋದು ಇಲ್ಲ, ಬಾಯಿ ತೊದಲೋದು ಅದೆಲ್ಲ ಆಗ್ತದೆ, ಇರಿಟೇಟ್ ಆಗ್ತದೆ ವಿಡಿಯೋ ನೋಡಬೇಕಾದ್ರೆ.
ನಾನೇ ನನ್ನ ವಿಡಿಯೋ ನೋಡಿ ಇರಿಟೇಟ್ ಆದೆ. ಈ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ಲಾಗಿ, ತುಂಬಾ ಬ್ಯೂಟಿಫುಲ್ಲಾಗಿ, ತುಂಬಾ ಶಾಂತತೆಯಿಂದ ಒಳಗೊಂಡಿದೆ. ಈ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ, ಇದು 17ನೇ ಶತಮಾನದ್ದು ಅಂತ ಹೇಳಿ. ಸೊ ಹುಣಸೆ ಹೊಂಡ ಅಂತ ಹೆಸರು ಯಾಕೆ ಬಂದಿದೆ ಅಂದರೆ ಒನ್ ಆಫ್ ದ ಹಳೆ ದೇವಸ್ಥಾನ ಆ್ಯಂಡ್ ಅವಾಗಿನ ರಾಜರಿಟ್ಟಿದ್ದು ಅಂತ ಕೆಲವೊಬ್ಬರು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಒಬ್ಬ ವಯಸ್ಸಾದ ವ್ಯಕ್ತಿ ಹುಣಸೆ ಹಣ್ಣು ಮಾರಿ ಈ ದೇವಸ್ಥಾನ ಕಟ್ಟಿಸಿದ್ದ ಆವಾಗಿನ ಕಾಲದಲ್ಲಿ 17ನೇ ಶತಮಾನದಲ್ಲಿ ಅನ್ನೋದು ಕೂಡ ಒಂದು ಕತೆ ಉಂಟು. ಆದರೆ ಅದಕ್ಕೆ ಯಾವುದೇ ರೀತಿ ಆಧಾರ ಇಲ್ಲ. ಕತೆಗಳಿಗೇನು ತುಂಬಾ ಕತೆಗಳು ತುಂಬಾ ಕ್ರಿಯೇಟ್ ಆಗ್ತವೆ ಜನರ ಬಾಯಲ್ಲಿ ಅಲ್ವಾ. ಆದರೆ ಮೇನ್ ಕತೆನ ಯಾರು ಕಂಡಿದ್ದಾರೆ, ಯಾರು ಕೇಳಿದ್ದಾರೆ. ಸೊ ಈ ದೇವಸ್ಥಾನ 17ನೇ ಶತಮಾನದ ಆಲ್ರೆಡಿ ಹೇಳಿದ್ದೀನಿ. ಇಸ್ವಿ 1672ರಲ್ಲಿ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಇದು ಬೇಲೂರು ಹಳೆಬೀಡಿನ ಸ್ಟೈಲಲ್ಲಿ ಕಟ್ಟಿಸಿದ್ದಾರೆ. ಅಷ್ಟೇ ರಾಯಲ್ಲಾಗಿ, ಅಷ್ಟೇ ಬ್ಯೂಟಿಫುಲ್ಲಾಗಿ ಉಂಟಿದ್ದು ದೇವಸ್ಥಾನ ಒಳಗಡೆಯಿಂದ ಕೂಡ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನಾನು ಆ್ಯಸ್ ಇಟ್ ಈಸ್ ಹಿಂದಿನ ಸಹಸ್ರಲಿಂಗದ ಬಗ್ಗೆ ಹಾಕ್ದಂಗೆ ಇದ್ರ ಬಗ್ಗೆನೂ ಹಾಕ್ತೀನಿ. ಯಾಕಂದರೆ ಪ್ರತಿ ಓದುವಷ್ಟು ವಿಡಿಯೋ ಲೆಂತ್ ಇರೋದಿಲ್ಲ, ಅದಕ್ಕೋಸ್ಕರ. ಸೊ ಅದನ್ನು ಪಾಸ್ ಮಾಡಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಗೈಸ್. ನಾನು ಅಷ್ಟೇ ಪಾಸ್ ಮಾಡಿ ಇದ್ರ ಬಗ್ಗೆ ಓದಬೇಕು ಪೂರ್ತಿಯಾಗಿ. ಎಲ್ಲ ಭಕ್ತಾದಿಗಳೆಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಬೇಕು ಕೂಡ. ಸೊ ಇದು ಒಂದು ಸಣ್ಣ ದೇವಸ್ಥಾನ, ಒಂದು ಟೂರ್ ಆಯ್ತು ನಮ್ಮದು. ಸೊ ನೆಕ್ಸ್ಟ್ ಕೂಡ ನಾವು ಇದೇ ರೀತಿ ಇತಿಹಾಸ ಹೊಂದಿರೋ ದೇವಸ್ಥಾನ ಹುಡುಕಿ ಹೋದ್ವಿ. ನಮ್ಮ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಎಲ್ಲ ಹೋಯಿತು, ಅದನ್ನು ನಾವು ಯಾವುದಕ್ಕೂ ಕೇರ್ ಮಾಡಿದೆ, ನಾವು ಓನ್ಲಿ ದೇವಸ್ಥಾನದ ಕಡೆ ಹೋದ್ವಿ. ನಾನು ಹೇಳಿದ್ನಲ್ಲ ಆಗಲೇ ದೇವಸ್ಥಾನ ಒಳಗಿನ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ಇದು ಒಳಗಿನ ವಿಡಿಯೋ ಶೂಟಿಂಗ್. ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಬಿಟ್ಟರು ನಮ್ಮನ್ನು, ನಾವು 3 ಜನ ಭಟ್ರು ಇದ್ರು ಅಷ್ಟೇ, ಮತ್ತು ಯಾರೂ ಇರಲಿಲ್ಲ ಅಲ್ಲಿ. ಆ್ಯಂಡ್ ದೇವ್ರ ಮೈ ಮೇಲೆ ಯಾವುದೇ ರೀತಿ ಒಡವೆ ವಸ್ತ್ರಗಳು ಹಾಕ್ತಾ ಇದ್ದ ಕಾರಣ ವಿಡಿಯೋ ಮಾಡ್ಲಿಕ್ಕೆ ಬಿಟ್ಟರು ಅಂತ ಅಂದ್ಕೊತೀನಿ ನಾನು. ಇಲ್ಲಾಂದರೆ ನಾರ್ಮಲಾಗಿ ಇಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಬಿಡೋದಿಲ್ಲ ನಮ್ಮ ಶಿರ್ಸಿ ಊರಲ್ಲಿ ಯಾವುದೇ ದೇವಸ್ಥಾನದ್ದು. ಏನದು ಪವಿತ್ರತೆ ಭಂಗ ಆಗ್ತದೆ ಅಂತ ಹೇಳ್ತಾರೆ, ಅದು ನಿಜನೇ. ಬಟ್ ನನಗೇನು ಹೇಳಿಲ್ಲ, ನಾನು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನನಗೆ ಭಟ್ರೇನೂ ಹೇಳಿಲ್ಲ. ಹೇಳಿದ್ದು ನಾನು ಅಲ್ಲೇ ಸ್ಟಾಪ್ ಮಾಡ್ತಿದ್ದೆ. ಸೊ ಇಷ್ಟಾಗಿತ್ತು ಈ ದೇವಸ್ಥಾನದ ಬ್ಲಾಗು. ನೆಕ್ಸ್ಟ್ ನಾವು ಹೊರಟಿದ್ದು ಸ್ವರ್ಣವಲ್ಲಿ ಮಠಕ್ಕೆ. ಸ್ವರ್ಣವಲ್ಲಿ ಆ್ಯಸ್ ಇಟ್ ಈಸ್ ಸಹಸ್ರಲಿಂಗ ಎಷ್ಟು ಫೇಮಸ್ಸು, ಸ್ವರ್ಣವಲ್ಲಿ ಸೋಂಡೆ ಕೂಡ ಅಷ್ಟೇ ಫೇಮಸ್ಸು. ಸೊ ಸ್ವರ್ಣವಲ್ಲಿ ಮಠದ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ರೀಸೆಂಟಾಗಿ 2 ವರ್ಷದ ಹಿಂದೆ ಹೊಸ ಪೀಠಾಧಿಕಾರಿಗಳು ಕೂಡ ಬಂದರು. ಸ್ವಲ್ಪ ನ್ಯೂಸ್ ಇದೆ ಅದ್ರ ಬಗ್ಗೆ, ಆ್ಯಂಡ್ ಅದ್ರ ಬಗ್ಗೆ ಇತಿಹಾಸನೂ ಕೂಡ ತುಂಬ ಜನರಿಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಏನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ. ಮತ್ತು ನಾವು ಹೋಗಿದ್ವಿ, ಹೊಸದಾಗಿ ಅದನ್ನು ಕಟ್ತಾ ಇದ್ದಾರೆ, ಹೊಸದಾಗಿ ಎಲ್ಲ ಬಿಡಿಸಿ ಮತ್ತು ಹೊಸದಾಗಿ ರಿನೋವೇಟ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ನನಗೆ ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ತುಂಬ ಹಳೇದಿತ್ತಲ್ಲ, ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೊಸದಾಗಿ ಕಟ್ಟಿಸ್ತಾ ಇರೋದು ಚೆಂದನೇ, ಆದರೆ ಆ ಹಳೇ ಹುರುಪನ್ನು, ಹಳೆ ಹುಮ್ಮಸ್ಸನ್ನು ಕಳ್ಕೊಂಡ್ಬಿಡುತ್ತೆ ಅಂತ ಅನಿಸುತ್ತೆ ನನ್ನ ಇದರಲ್ಲಿ. ಓಕೆ, ಇದನ್ನು ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ. ಅವತ್ತಿನ ಸ್ಟೈಲೇ ಚೆನ್ನಾಗಿತ್ತು. ಅದು ಒಂದು ರೀತಿ ಭಕ್ತಿ ಹುಟ್ಟಾಕ್ತಿತ್ತು. ಎಷ್ಟೋ ಜನ ಅಲ್ಲಿಗೆ ಅದೇ ಇದನ್ನ ಇಟ್ಕೊಂಡು ಹೋಗ್ತಿದ್ರು. ಎಷ್ಟು ಸಲ ಹೋದರೂ ಬೇಜಾರು ಬರ್ತಿರಲಿಲ್ಲ ಅಂತ. ಇದೀಗ ಇನ್ನು ಹೊಸದಾಗಾದಾಗ ಹೋದಾಗ ಏನು ಅನಿಸುತ್ತೆ ಅನ್ನೋದನ್ನು ವಿಡಿಯೋ ಮೂಲಕ ಹೇಳ್ತೀನಿ. ನಾನೀಗ ಮೇಲಿಂದ ಶೂಟ್ ಮಾಡ್ತಾ ಇರೋ ರೀಸನ್ ಏನು ಅಂದರೆ, ಇದು ಆ್ಯಕ್ಚುಲಿ ಮಠಲಿಯ ಮೇನ್ ಇದಿದೆಯಲ್ಲ, ಅದು ಒಳಗೆ ಅದು ಮೇನ್ ಇರೋದು. ನಾನು ಮೇಲಿಂದ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಲಿಫ್ಟ್ ಬರುತ್ತೆ ಇದ್ರ ಪಕ್ಕ. ಇದು ಹೊಸ ಬಿಲ್ಡಿಂಗು ಆಲ್ರೆಡಿ ಕಟ್ಟಾಗಿದೆ. ಇದು ಒಳಗಿನ ಬಿಲ್ಡಿಂಗ್. ಡೌನ್ ಮೆಟ್ಲಿಗೆ ಹೋಗ್ತಿದ್ದೀವಿ, ಅಲ್ಲಿ ಹೋಗೋದು. ಇದು ಹಳೆ ವ್ಲಾಗ್ಗಳೆಲ್ಲ ನೋಡಿದರೆ ಗೊತ್ತಾಗ್ತದೆ, ಆ ಹಳೆ ವ್ಲಾಗ್ಗಳಲ್ಲೆಲ್ಲ ಇದೆ ಇದು. ಸೊ ನನಗೆ ಬೈತಾಯಿದ್ರು ಆ್ಯಕ್ಚುಲಿ, ಶೂಟ್ ಮಾಡಬೇಡ ಅಂತ. ನನ್ನ ಜೊತೆ ಬಂದವ್ರು ಬೈತಾಯಿದ್ರು. ಬಟ್ ನಾನು ಕೇಳಬೇಕಲ್ಲ, ನಾನು ಯಾರು ಮಾತಾಡ್ತೀನಿ, ಬೇರೆಯವ್ರ ಕೈಲಿ ಬೈಸ್ಕೊಂಡ್ಮೇಲೆ ಬುದ್ಧಿ ಬರುತ್ತೆ ನನಗೆ. ಸೊ ಆದರೂ ನಾನು ಶೂಟ್ ಮಾಡಿದೆ. ಎದುರಿಗೆ ಕೃಷ್ಣನ ದೇವಸ್ಥಾನ ಕೂಡ, ಇಲ್ಲಿ ಪಕ್ಕದಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಕೂಡ ಆಗ್ತಾಯಿದೆ. ಅದು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ಉಳಿಲಿಕ್ಕೆ ರೂಮ್ಗಳು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾರಿದ್ರು ಆರ್ಕಿಟೆಕ್ಚರಿಂಗ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಸೂಪರಾಗಿ ಮಾಡ್ತಾಯಿದ್ದಾರೆ. ನಾವು ರಮಾ ತ್ರಿವಿಕ್ರಮ ದೇವಸ್ಥಾನಕ್ಕೆ ಮಾತ್ರ ಹೋಗ್ಲಿಕ್ಕೆ ಸಿಕ್ತು, ಕೆಳಗಡೆ ಹೋಗ್ಲಿಕ್ಕೆ ಸಿಗಲಿಲ್ಲ. ನಮಗೆ ಬೇಜಾರು ಕೂಡ ಆಯಿತು. ಓಕೆ, ನೆಕ್ಸ್ಟ್ ಟೈಮ್ ಆದಾಗ ಇದು ಕಟ್ಟಾದ ಸ್ಪೀಡ್ ನೋಡಿದ್ರೆ ತುಂಬಾ ಬೇಗ ಮುಗಿಯೋ ಎಲ್ಲ ಲಕ್ಷಣಗಳು ಇದ್ದಾವೆ. ಸೊ ಇದಾದಾಗ ಇಲ್ಲಿ ಮತ್ತೆ ಬರ್ತೀನಿ. ಇಲ್ಲಿ ಆದರೆ ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೊಡಲ್ಲ, ಕೃಷ್ಣನ ದೇವಸ್ಥಾನಕ್ಕೆ. ಇಲ್ಲಿ ಖಾಲಿ ಅದು ಪಂಥದ
ಗುರುಗಳು ಆ್ಯಂಡ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರು ಮಾತ್ರ ಹೋಗ್ಬೇಕಂತ ಇಲ್ಲಿಗೆ. ಯಾವುದೇ ನಾರ್ಮಲ್ ವ್ಯಕ್ತಿಗಳಿಗೆ ಮತ್ತು ನಾರ್ಮಲ್ ಹೆಂಗಸರಿಗೂ ಹೋಗ್ಲಿಕ್ಕೆ ಕೊಡಲ್ಲ. ಅವ್ರ ಇದ್ರದ್ದು ಪಂಥದ್ದು ಗುರುಕುಲ ರೀತಿ ಮಾಡಿದ್ದಾರೆ ಅದನ್ನು. ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕೂಡ ನಾವೇನು ಮಾತಾಡ್ತಿದ್ದು ಆದಾಗ ಅದ್ರ ಬಗ್ಗೆ ತಿಳ್ಕೊಂಡು ಬ್ಲಾಗ್ ಮಾಡೋಕ್ಕಾದ್ರೆ ಮಾಡಿ ಆಮೇಲೆ ಹೇಳ್ತೀವಿ. ಓಕೆ, ಸೊ ಇದ್ರ ನಂತರ ನಮ್ಮ 4ನೇ ಪ್ಲೇಸ್ ಇದೆ. ಆ್ಯಕ್ಚುಲಿ 3ನೇ ಪ್ಲೇಸು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಗೆ 9 ಗಂಟೆ ಆಗೋಗಿತ್ತು. ನಮ್ಮ 4ನೇ ಪ್ಲೇಸು ಹಳೆಯೂರು ಸೋಂದೆ. ಹಳೆಯೂರು ಅಂದರೆ ಹಳೆ ಸೋಂದೆ. ಅಲ್ಲಿ ಆ್ಯಕ್ಚುಲಿ ಅಂತ ಸ್ಪೆಷಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಬಟ್ ಆ್ಯಸ್ ಇಟ್ ಈಸ್ 350 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ನೋಡ್ಲಿಕ್ಕೆ ಸಿಕ್ತು. ತುಂಬಾ ಚೆನ್ನಾಗಿದೆ. ಈಶ್ವರನ ದೇವಸ್ಥಾನ, ಈಶ್ವರ ಮತ್ತು ಕೃಷ್ಣನ ದೇವಸ್ಥಾನ ಮೋಸ್ಟ್ಲಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ಲೇಸಲ್ಲೂ ಇದೆ. ಆದರೆ ನೀಟಾಗಿ ಮೇಂಟೈನ್ ಮಾಡಿದೆ ಈ ದೇವಸ್ಥಾನನ. ಇಷ್ಟು ದೇವಸ್ಥಾನದಲ್ಲಿ ನಾವು ನೋಡಿದ್ದು ತುಂಬ ಹಳೆ ದೇವಸ್ಥಾನ. ಆ್ಯಕ್ಚುಲಿ ಒಳ್ಳೆ ಮೇಂಟೈನ್ ಮಾಡ್ಬೋದು, ಏನೋ ಗೊತ್ತಿಲ್ಲ ಇವ್ರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಬಟ್ ಒಳಗಡೆ ಹೋಗ್ತಿದ್ದಂಗೆ ತುಂಬಾ ಫೋಟೋಸ್ ಹೊಡಿಲಿಕ್ಕೆ ಆಯ್ತು ನಮಗೆ ಈ ದೇವಸ್ಥಾನದಲ್ಲಿ. ಯಾಕಂದರೆ ಯಾರೂ ಇರಲಿಲ್ಲ, ನಾವೇ 3 ಜನ ಇದ್ದಿದ್ದು. ಈವನ್ ಭಟ್ರು ಸಹ ಇರಲಿಲ್ಲ. ಬಟ್ ಕ್ಲೋಸ್ ಇತ್ತು ದೇವಸ್ಥಾನ. ಒಳಗಡೆಯಿಂದ ಗರ್ಭಗುಡಿ ಕ್ಲೋಸ್ ಇತ್ತು, ಬಟ್ ಒಳಗಡೆಯಿಂದ ಎಲ್ಲ ನೋಡ್ಲಿಕ್ಕಂತೂ ಸಿಕ್ತು. ಅಷ್ಟು ಸಾಕಾಗಿತ್ತು ನಮಗೆ. ಸೊ ಈ ಎಲ್ಲ ದೇವಸ್ಥಾನ ಬ್ಲಾಗ್ಗಳಲ್ಲಿ ನೀವು ರೀಸೆಂಟಾಗಿರೋ ಬ್ಲಾಗ್ಗಳನ್ನು ಚೆಕ್ ಮಾಡಿದ್ರೆ ನಾನು ಆ್ಯಕ್ಚುಲಿ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ ಬ್ಲಾಗ್ಗಳಲ್ಲಿ, ಗೊತ್ತಾ. ಹಿಂದಿನ ಅಮಲ್ಪಾಡಿ ಬ್ಲಾಗಲ್ಲಿ ಕೂಡ ನಾನು ದೇವ್ರ ದರ್ಶನ ಮಾಡಿಸಿದ್ದೆ. ಸೊ ಈ ಬ್ಲಾಗಲ್ಲೂ ಎಲ್ಲ ದೇವ್ರ ದರ್ಶನ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಖುಷಿ ಪಡಿಬೇಕು ನೀವೆಲ್ಲ, ಗೊತ್ತಾಯ್ತಲ್ಲ. ಹಳೆ ದೇವಸ್ಥಾನಗಳಿಗೆ ಯಾರು ಕರ್ಕೊಂಡು ಹೋಗ್ತಾರೆ, ನಾನು ನನ್ನ ಬ್ಲಾಗ್ಗಳ ಮೂಲಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲೂ ಇಷ್ಟು ಲೆಂತಿ ವಿಡಿಯೋ ಮಾಡಿ, ತುಂಬಾ ಲೆಂತಿ ಆಯಿತು. ಆ್ಯಕ್ಚುಲಿ 16 ನಿಮಿಷ ಆಗುತ್ತೆ. ಇದ್ರ ಬಗ್ಗೆಯೂ ಹಿಸ್ಟ್ರಿ ಉಂಟು, ಬಟ್ ನಾನು ಹಾಕೋದಿಲ್ಲ. ಇದು ಹಳೆ ಊರು, ರಾಜರ ಕಾಲದ್ದು ತೋಪು ಮತ್ತು ಆವಾಗಿನ ಕಾಲಕ್ಕೆ ಯುದ್ಧಕ್ಕೆ ಬಳಸ್ತಾ ಇದ್ದ ಐಟಮ್ಸ್ ಎಲ್ಲ ಇದ್ದಾವಂತೆ ಇಲ್ಲಿ. ಆದರೆ ಎಲ್ಲಿ ಅಂತ ನಮಗೆ ಗೊತ್ತಾಗಲಿಲ್ಲ. ಎಲ್ಲ ಒಳಗೆ ಸೇಫಾಗಿ ಇಟ್ಟಿದ್ದಾರೋ ಇರ್ಬೋದು, ಹೇಳೋಕೆ ಬರಲ್ಲ. ನಮಗಂತೂ ಸಿಗಲಿಲ್ಲ. ಬಟ್ ನಮಗೆ ದೇವಸ್ಥಾನ ನೋಡಲಿಕ್ಕೆ ಸಿಗ್ತಿಲ್ಲ, ಅದೇ ಖುಷಿ ಆಯಿತು. ಆ್ಯಂಡ್ ಇದನ್ನು ಮುಗಿಸಿ ನಾವು ಹನುಮಾನ್ ದೇವಸ್ಥಾನಕ್ಕೆ ಬರೋದಿತ್ತು ಶಿರ್ಸಿಯಲ್ಲಿ. ಸೊ ಅದಕ್ಕೆ ಇದನ್ನು ಸರಿಯಾಗಿ ನೋಡಿ ಸ್ವಲ್ಪ ಫೋಟೋಸ್ನ ಇಲ್ಲಿ ಜಾಸ್ತಿ ಹೊಡೆದ್ವಿ. ಸ್ವಲ್ಪ ಜಾಸ್ತಿ ಫೋಟೋಸ್ ಹೊಡ್ಕೊಂಡು ಇಲ್ಲಿಂದ ಹೊರಟಿದ್ವಿ ಶಿರ್ಸಿಯ ಮಾರುತಿ ಗುಡಿಗೆ. ಆ್ಯಕ್ಚುಲಿ ಹಳೆಯೂರು ಸೋಂದ ಬಗ್ಗೆ ನಾನು ಹಿಸ್ಟ್ರಿನ ಹಾಕ್ಬೋದಾಗಿತ್ತು, ನನಗೆ ಈಗ ಫ್ಲ್ಯಾಶ್ ಆಯಿತು, ಹಾಕ್ಬೋದಾಗಿತ್ತು. ಆದರೆ ಅದು ಕೂಡ ಲೆಂತಿ ಜಾಸ್ತಿ ಆಗುತ್ತೆ. ಲೆಂತ್ ಜಾಸ್ತಿ ಆದ ಕೂಡಲೇ ಯೂಟ್ಯೂಬು ವೀಡಿಯೋಸ್ ಇಡೋದಕ್ಕೆ ಕೊಡೋದಿಲ್ಲ, ಡಿಲೀಟ್ ಮಾಡ್ತಾರೆ, ಅವರೇ ಡಿಲೀಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಲೆಂತ್ ಕಮ್ಮಿ ಇಡಬೇಕು ನಾವು. ಅದು ಸ್ಟಾರ್ಟಿಂಗ್ ಇರೋದಕ್ಕೆ, ಫಾಲೋವರ್ಸ್ ಕಮ್ಮಿ ಇರೋದಕ್ಕೆ, ಲೈಕ್ಸ್ ಕೂಡ ಕಮ್ಮಿ ಬರೋದಕ್ಕೆ ವಿಡಿಯೋ ಲೆಂತನ್ನು ತುಂಬಾ ಕಮ್ಮಿ ಇಡಬೇಕಾಗ್ತದೆ. ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ಗೂಗಲಲ್ಲಿ ಸಿಗ್ಬೋದು. ಆಲ್ರೆಡಿ ನಾನು ಕೂಡ ಆವಾಗಿಂದ ಅದನ್ನೇ ಹಾಕಿರೋದು. ಗೂಗಲಲ್ಲಿ ಸಿಗುತ್ತೆ ಇದ್ರ ಬಗ್ಗೆ. ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನೂ ಕ್ಲಿಯರಾಗಿ ನೀಟಾಗಿ ಓದಲಿಕ್ಕೆ ಸಿಗುತ್ತೆ. ಸರ್ಚ್ ಮಾಡೋದು ಮಾತ್ರ ಮರಿಬೇಡಿ. ತುಂಬಾ ಒಳ್ಳೆಯ ದೇವಸ್ಥಾನ. ಶಿರ್ಸಿಗೆ ಬಂದಾಗ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ಎಲ್ಲ ಭಾಳ ತುಂಬ ಹತ್ರ ಇದೆ. ಎಲ್ಲ ಒಳಗೆ ಹೋಗಬೇಕು. ಒಳಗೆಲ್ಲ ಗಾಡಿ ರೂಢಿ ಇರೋರನ್ನ ಕರ್ಕೊಂಡು ಹೋದರೆ ಭಾಳ ಈಸಿ ಆಗುತ್ತೆ. ಹೊರಗಿಂದ ಬಂದವರು ಇಲ್ಲೆಲ್ಲ ಗಾಡಿ ಹೊಡಿಲಿಕ್ಕೆ ಆಗೋದಿಲ್ಲ ಅಂದರೆ ಗಾಡಿ ಹೊಡಿಲಿಕ್ಕೆ ಬರಲ್ಲ ಅಂತಲ್ಲ. ಬಟ್ ಈ ಪ್ಲೇಸ್ಗಳು ತುಂಬ ಹಿಡನ್ ಇದ್ದಾವೆ. ಒಳಗಡೆ ಹೋಗಿದ್ದು ಅಲ್ಲಿ ಊರ ಜನರನ್ನು ವಿಚಾರಿಸಿ, ಈವನ್ ನಾವು ಶಿರ್ಸಿ ಊರಿನವರೇ ಆದರೂ ಕೂಡ ನಮ್ಗೆ ಈ ಪ್ಲೇಸ್ಗಳ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವೇ ಯೋಚನೆ ಮಾಡಿ. ತುಂಬಾ ಹಿಡನ್ ಇದ್ದಾವೆ. ಮ್ಯಾಪಲ್ಲಿ ಚೆಕ್ ಮಾಡಿದ್ರೂ ಕೂಡ ಒಂದೊಂದು ಸಲ ರಾಂಗ್ ತೋರಿಸೋ ಚಾನ್ಸಸ್ ಇರುತ್ತೆ. ಸೊ ಭಾಳ ಕೇರ್ಫುಲ್ಲಾಗಿ ಇಂಥ ಪ್ಲೇಸಸ್ಗಳಿಗೆಲ್ಲ ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ಇದು ಆಂಜನೇಯ ದೇವಸ್ಥಾನ. ತುಂಬಾ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ನಾನು ದೇವಸ್ಥಾನ ಒಳಗೆ ಕಮ್ಮಿ ಹೋಗಿದ್ದೆ. ಇದು ಆ್ಯಕ್ಚುಲಿ ನಾನು ಹೊರಗಡೆ ವಾಕಿಂಗಿಗೆ ಬರ್ತಿದ್ದೆ, ನಮ್ಮ ಮನೆ ಹತ್ರನೇ ಇತ್ತಿದ್ದು. ಸೊ ವಾಕಿಂಗಿಗೆ ಬರ್ತಿದ್ದೆ. ವಾಕಿಂಗಿಗೆ ಬಂದಾಗ ನಾವು ವಾಕಿಂಗಿಗೆ ಬರೋ ಟೈಮಿಗೆ ದೇವಸ್ಥಾನ ಕ್ಲೋಸ್ ಇರ್ತಿತ್ತು. ಹಾಗಾಗಿ ನಂಗೆ ವಾಕಿಂಗ್ ಹೋಗ್ಲಿಕ್ಕೆ ಆಗ್ತಿರಲಾಗಿತ್ತು. ದೇವಸ್ಥಾನದೊಳಗೆ ಹೊರಗಡೆನೇ ವಾಕಿಂಗ್ ಮಾಡಿ ಹೋಗ್ತಿದ್ದೆ. ಬಟ್ ಇವತ್ತು ದೇವಸ್ಥಾನದೊಳಗೆ ದೇವ್ರ ದರ್ಶನ ಕೂಡ ಆಯಿತು. ಕ್ಲೋಸ್ ಇತ್ತು, ಬಟ್ ತೀರ್ಥ ಸಿಕ್ತು, ದೇವ್ರ ಪ್ರಸಾದ ಸಿಕ್ತು. ಆ್ಯಂಡ್ ಅಲ್ಲಿ ಹೊರಗಡೆ ಸೀನರಿ ಕೂಡ ನೋಡಿದೆ. 2 ಫೋಟೋಸ್ ಕೂಡ ಕ್ಲಿಕ್ ಮಾಡಿ. ಈ ದೇವಸ್ಥಾನ ಶಿರ್ಸಿಯಲ್ಲಿ ಮರಟಿಕೊಪ್ಪದ ಎಂಡಿಗೆ ಎಲ್ಲಿ ಬರುತ್ತೆ ಅಂತ ಗ್ಯಾರೇಜ್ ಇದೆ ಒಂದು. ಆ ಗ್ಯಾರೇಜ್ ಹತ್ರ ಕ್ರಾಸಲ್ಲಿ ಬೋರ್ಡ್ ಹಾಕಿದ್ದಾರೆ ಮಾರುತಿ ಟೆಂಪಲ್ ಅಂತ. ಅಲ್ಲಿಗೆ ಹೋದರೆ ಈ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ ಲೊಕೇಶನ್, ಮೇಯ್ನಾಗಿರೋ ಲೊಕೇಶನ್ನು ಮತ್ತು ಗಾಡಿ ಪಾರ್ಕಿಂಗಿಗೆ ಜಾಗದ ವ್ಯವಸ್ಥೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇಷ್ಟಾಗಿತ್ತು ನಮ್ಮ ಒಂದು 5 ತಾಸಿನ ಸಣ್ಣ ವ್ಲಾಗು, 5 ತಾಸಿನ ಜರ್ನಿ ವ್ಲಾಗು. ಇದಾದಮೇಲೆ ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ, ಊಟ ಮಾಡಿದ್ವಿ.
ಆ್ಯಸ್ ಇಟ್ ಈಸ್ ರೆಸ್ಟ್ ಮಾಡಿ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ನಮ್ಮ ಪಾಡಿಗೆ ನಾವಿದ್ವಿ. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಇಂಥದ್ದೇ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.